ಕರ್ನಾಟಕ ಸರ್ಕಾರ ಅತಿ ಶೀಘ್ರದಲ್ಲಿ ಮಹಿಳೆಯರಿಗೆ ವಿಶೇಷವಾದ ಆರೋಗ್ಯ ಯೋಜನೆ ತರಲಿಕ್ಕೆ ನಾವು ಇವತ್ತು ಇಚ್ಛಿಸಿದ್ದೇವೆ. ಈಗ ನಮ್ಮ ಹತ್ರ ಹೆಲ್ತ್ ಪಾಲಿಸಿ ಅಂತ ಇದೆ. ಅದು ನಮ್ಮಲ್ಲಿ ಇಲ್ಲಿ ನಮ್ಮ ರಾಜ್ಯ ಅಂತಲ್ಲ, ದೇಶದಲ್ಲಿಯೂ ಕೂಡ ವುಮನ್ ಹೆಲ್ತ್ ಪಾಲಿಸಿ ಅಂತೇಳಿ ಸಪರೇಟ್ ಆಗಿ ಇಲ್ಲ. ಅದಕ್ಕಾಗಿ ಮಹಿಳೆಯರಿಗೆ ಸಂಬಂಧಪಟ್ಟಾಗೆ ಎಲ್ಲ ಆರೋಗ್ಯ ಕಾರ್ಯಕ್ರಮಗಳು ಕೂಡ ಅದು ಬಹುಶಃ ಈ ಹೆಲ್ತ್ ಪಾಲಿಸಿ ಬಂದ ಕಾರಣ ಮಹಿಳೆಯರಿಗೆ ಸಿಕ್ಕುವಂತ ಆದ್ಯತೆ ಸ್ವಲ್ಪ ಕಡಿಮೆ ಆಗ್ತಾ ಇವತ್ತು ಬರ್ತದೆ. ಇದನ್ನೆಲ್ಲ ನಾವು ಮೈಗೂಡಿಸಿಕೊಂಡು ಚರ್ಚೆ ಮಾಡಿ ನಾವು ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದ ಬಹುಶಃ ದೇಶದಲ್ಲಿ ಪ್ರಪ್ರಥಮವಾಗಿ ವುಮನ್ ಹೆಲ್ತ್ ಪಾಲಿಸಿ ಎಂಬ ಒಂದು ಪಾಲಿಸಿ ಅನ್ನು ತರಲಿಕ್ಕೆ ನಾವು ಇಚ್ಛಿಸಿದ್ದೇವೆ. ಇದರಲ್ಲಿ ಮೊದಲ ಆದ್ಯತೆಯಲ್ಲಿ ನಮಗೆ ನಮ್ಮ ರಮ್ಯರವರು ಮತ್ತು ಡಾಕ್ಟರ್ ಜೋಶ್ನರವರು ಅವರ ಒಂದು ವಿಶೇಷವಾದ ಆಸಕ್ತಿ ಮತ್ತೆ ಮಹಿಳಾ ಸಮಾಜದಂತಹ ಒಂದು ಕಾಳಜಿ ಮತ್ತು ನಮ್ಗೆ ಕೊಟ್ಟಂತಹ ಸಲಹೆ ಪ್ರಕಾರ ಭವಿಷ್ಯ ದಿನಗಳಲ್ಲಿ ಋತುತಾರೆ ಎಂಬ ಯೋಜನೆಯನ್ನು ನಾವು ಮಹಿಳೆಯರಿಗೆ ತರಲಿಕ್ಕೆ ಇಚ್ಛಿಸಿದ್ದೇವೆ. ಋತು ಬಂದ ಬಟ್ ಋತು ತಾರೆ ಅಂತ ಇದಕ್ಕೆ ಕೊಡುವಂತದ್ದು ಮೆನೋಪಾಸ್ಗೆ ಸಂಬಂಧಪಟ್ಟಾಗೆ ಇವತ್ತು ಡಾಕ್ಟರ್ಗಳ ಸಲಹೆ ಮತ್ತು ಅವರ ಒಂದು ಮಾಹಿತಿಯ ಪ್ರಕಾರ ಬಹಳಷ್ಟು ನಮ್ಮ ಸಹೋದರಿಯರು ಇವತ್ತು ಆ ಒಂದು ಕಾಲಘಟ್ಟದಲ್ಲಿ ಮಾನಸಿಕವಾಗಿ ಆರೋಗ್ಯವಾಗಿ ಬಹಳಷ್ಟು ಇವತ್ತು ತೊಂದರೆ ಒಳಪಡ್ತಾರೆ. ಅದು ಮನೆಯಲ್ಲಿದ್ದವರು ಇರಬಹುದು, ಹೊರಗೆ ಕೆಲಸ ಮಾಡೋರು ಇರಬಹುದು, ಅಥವಾ ಕೆಲವರು ಕಾಲೇಜ್ ಹೋಗುವ ಸ್ಟೂಡೆಂಟ್ಸ್ ಕೂಡ ಸೀನಿಯರ್ ಆಗಿರ್ಬೋದು. ಆ ಒಂದು ಸಂದರ್ಭದಲ್ಲಿ ಅವರನ್ನು ಗುರುತಿಸಿಕೊಂಡು ಅವರಿಗೆ ಬೇಕಾಗುವಂತ ಜನಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳುವಂಥದ್ದು, ಜನಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಜೊತೆಯಲ್ಲಿ ಬಹುಶಃ ಅವರಿಗೆ ಕೆಲವೊಂದು ಮಾಹಿತಿ ಕೊಡುವಂಥದ್ದು, ಆ ಒಂದು ಕಾಲಘಟ್ಟದಲ್ಲಿ ಅವರ ಜೀವನ ಶೈಲಿ ಹೇಗಿರಬೇಕು, ಅವರ ಊಟೋಪಚಾರ ಹೇಗಿರಬೇಕು, ಅವರ ಒಂದು ನಿದ್ರೆಯ ಟೈಮ್ ಎಷ್ಟಿರಬೇಕು, ಮತ್ತು ಅವರ ಸೆಲ್ಫ್ ಡಿಸಿಪ್ಲಿನ್ ಮುಖಾಂತರ ಅವರಿಗಾಗುವಂತಹ ಮಾನಸಿಕ ಒತ್ತಡ ಮತ್ತು ಮಾನಸಿಕ ತೊಂದರೆ ಹೇಗೆ ಕಡಿಮೆ ಆದಷ್ಟು ಮಾಡಬಹುದು, ಅದನ್ನು ಪ್ರಿವೆಂಟಿವ್ ಮೆಷರ್ನಲ್ಲೇ ಇವತ್ತು ಮದ್ದು ತೆಗೊಳ್ಳದೆ ಅದನ್ನು ಪ್ರಿವೆಂಟಿವ್ ಮೆಷರ್ನಲ್ಲೇ ಎಷ್ಟು ಮ್ಯಾಕ್ಸಿಮಮ್ ಆಗಿ ಅದನ್ನು ಪ್ರಯೋಜನ ಆಗಬಹುದು ಅಂತ ಹೇಳಿ ಅವರ ಹಲವು ಯೋಜನೆಗಳನ್ನು ತರಲಿಕ್ಕೆ ಇಚ್ಛಿಸಿದ್ದೇವೆ. ಅದಕ್ಕಾಗಿ ನಾವು ಇವತ್ತು ಈ ಒಂದು ಸಂಬಂಧಪಟ್ಟಾಗೆ ಇದು ನಮ್ಮ ದೇಶದಲ್ಲೇ ಇವತ್ತು ಪ್ರಪ್ರಥಮವಾದ ಒಂದು ಯೋಜನೆ ಮತ್ತು ಇದು ಈ ಒಂದು ವಿಚಾರವನ್ನು ಎಲ್ಲಿ ಕೂಡ ಆಲೋಚನೆ ಬರಲಿಲ್ಲ. ಪ್ರಪ್ರಥಮವಾಗಿ ಆದ ಕಾರಣ ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಗೆ ಇದರ ಬಗ್ಗೆ ವಿಶೇಷವಾದ ಮಾಹಿತಿ ಮತ್ತು ನಮಗೆ ಸಹಕಾರ ಕೊಡಲಿಕ್ಕೆ ಬೇಕಾಗಿ ನಾವು ಡಾಕ್ಟರ್ ಜೋಶ್ನರ್ ಅವರನ್ನು ಈ ಒಂದು ಪಾಲಿಸಿ ಕಮಿಟಿ ನಿಯಮ ಪಾಲಿಸಿ ಮಾಡಬೇಕು, ಪಾಲಿಸಿ ಕಮಿಟಿಯ ಅಧ್ಯಕ್ಷರನ್ನಾಗಿ ಮಾಡಿ ಅವರ ನೇತೃತ್ವದ ಒಂದು ಅಧಿಕಾರಿಗಳು ಮತ್ತು ನಮ್ಮಲ್ಲಿ ನಾವು ಒಂದು ಸಮಿತಿಯನ್ನು ಮಾಡ್ತೇವೆ. ಅದೇ ರೀತಿ ಜನರಿಗೆ ಜನಜಾಗೃತಿ ಮತ್ತು ಪ್ರಿವೆಂಟಿವ್ ಮೆಷರ್ಸ್ ಮತ್ತು ಜನರನ್ನು ಒಂದು ವಿಶ್ವಾಸಕ್ಕೊಳಪಟ್ಟು ಅವರು ಬಹುಶಃ ನಮ್ಮ ಸರ್ಕಾರದ ಕಾರ್ಯಕ್ರಮವನ್ನು ಅವರಲ್ಲಿ ಮೈಗೂಡಿಸಿಕೊಂಡು ಸ್ವಯಂ ಪ್ರೇರಿತವಾಗಿ ಹೋಗಲಿಕ್ಕೆ ಬಹುಶಃ ಇದಕ್ಕೆ ನಾನು ಬಹಳ ಸಂತೋಷದಿಂದ ನಮ್ಮ ಚಲನಚಿತ್ರ ನಟಿಯವರು, ಮಾಜಿ ಸಂಸದರು, ಮಹಿಳೆಯರ ಬಗ್ಗೆ ಹಲವಾರು ಯೋಜನೆಯಲ್ಲಿ ಕಾಳಜಿ ವಹಿಸಿಕೊಂಡು ಕಾರ್ಯನಿರ್ವಹಿಸುವಂತಹ ರಮ್ಯರವರು ಇವತ್ತು ಅದಕ್ಕೆ ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಇವತ್ತು ತನ್ನ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ನಾನು ಹೇಳಿದ್ದವರಿಗೆ ನಾವು ಹೇಳಿದ್ರೆ ಏನು ಕೇಳುವುದಿಲ್ಲ, ನೀವು ಹೇಳಿದ್ರೆಲ್ಲ ಕೇಳುವರು ತುಂಬಾ ಜನ ಇರ್ತಾರೆ. ಆದರೆ ಅವರು ಚೈಲ್ಡ್ ಅಂಡ್ ವುಮನ್, ಮಕ್ಕಳ ಮತ್ತು ವುಮನ್ ಹೆಲ್ತ್ಗೆ ಸಂಬಂಧಪಟ್ಟಾಗಿ ನಾವು ಕಾರ್ಯಯೋಜನೆಯ ನಮ್ಮ ಸರ್ಕಾರದಲ್ಲಿ ನಾವು ಇವತ್ತು ಮಾಡ್ತೇವೆ. ಆರೋಗ್ಯ ಮತ್ತು ಕುಟುಂಬ ಇಲಾಖೆಯ ಮುಖಾಂತರ ಅದು ನಮ್ಮ ಕಿವುಡ ಮಗರಿಗೆ ನಮ್ಮ ಕಾಕ್ಲಿಯರ್ ಇಂಪ್ಲಾಂಟ್ ಇರಲಿ, ಯೋಜನೆ ಇರಲಿ, ಮಕ್ಕಳು ಇವತ್ತು ಶ್ರವಣ ಮುಕ್ತ ಸಮಾಜ ನಿರ್ಮಾಣ ಮಾಡಬೇಕು, ಇಂಥದಕ್ಕೆಲ್ಲ ಬಹುಶಃ ಅವರು ದೊಡ್ಡ ಮಟ್ಟದ ಜನಜಾಗೃತಿ ಕೊಟ್ಟು ನಮ್ಮ ಇಲಾಖೆಗೆ ಮತ್ತು ಜನರಿಗೆ ದೊಡ್ಡ ಮಟ್ಟದ ಒಂದು ಪ್ರಯೋಜನಕಾರಿಯಾಗಲಿಕ್ಕೆ ಕೂಡ ಅದನ್ನು ವಹಿಸಿಕೊಂಡಿದ್ದಕ್ಕೆ ನಾನು ನಮ್ಮ ಕರ್ನಾಟಕ ರಾಜ್ಯ ಜನತೆಯ ಪರವಾಗಿ, ಇಲಾಖೆಯ ಪರವಾಗಿ, ಸರ್ಕಾರದ ಪರವಾಗಿ, ಮುಖ್ಯಮಂತ್ರಿಗಳ ಪರವಾಗಿ ನಾನು ವಿಶೇಷವಾಗಿ ಅವರಿಗೆ ಧನ್ಯವಾದ ನಾನು ಸಲ್ಲಿಸ್ತೇನೆ. ಮುಂದಿನ ದಿನಗಳಲ್ಲಿ ಬಹುಶಃ ಇವತ್ತು ಈ ಒಂದು ಯೋಜನೆ ಸಂಬಂಧಪಟ್ಟಂತ ತಜ್ಞರು ಯಾರಿದ್ದಾರೆ ಮತ್ತು ಸಾಮಾಜಿಕವಾದ ಕಳಕಳಿ ಚಿಂತನೆ ಕೆಲಸ ಮಾಡುವಂತಹ ನಮ್ಮೆಲ್ಲರೂ ಯಾರಿದ್ದಾರೆ ಅವರೆಲ್ಲ ಮೈಗೂಡಿಸಿಕೊಂಡು ಸರ್ಕಾರ ಅವರಿಗೆ ಸಂಪೂರ್ಣವಾದ ಸಹಕಾರ ಕೊಟ್ಟು
ಸಮಾಜಕ್ಕೆ ಮತ್ತು ಸಮಾಜದ ಮಹಿಳೆಯರಿಗೆ ಪೂರಕವಾಗುವಂತಹ ಯೋಜನೆ ಕೆಲಸ ಮಾಡಲಿಕ್ಕೆ ನಮ್ಮ ಆರೋಗ್ಯ ಇಲಾಖೆ ನಾವು ಒಂದು ಹೆಜ್ಜೆ ಮುಂದೆ ಇಟ್ಟು ನಾನು ಮಂತ್ರಿಯಾಗಿ ನಮ್ಮ ಇಲಾಖೆ ಅಧಿಕಾರಿಗಳೆಲ್ಲರೂ ಕೂಡ ಸಂಪೂರ್ಣವಾದ ಸಹಕಾರ ನಾವು ಕೊಡ್ತೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾವಿಲ್ಲಿ ಎಷ್ಟೇ ಹೇಳಿದ್ರು ಕೂಡ ನಿಮ್ಮ ಬೆಂಬಲ ಇಲ್ಲದೆ ಏನ್ ಮಾಡಲಿಕ್ಕೆ ಆಗುವುದಿಲ್ಲ. ಸೊ ನೀವು ಕೂಡ ಇವರ ಪಾರ್ಟ್ ಆಫ್ ಅಸ್, ನೀವು ನಿಮ್ಮನ್ನು ಕೂಡ ನಮ್ಮೊಟ್ಟಿಗೆ ಸೇರಿಸಿಕೊಂಡು ನಾವೆಲ್ಲರೂ ಕೂಡ ಸಾಮಾಜಿಕವಾಗಿ ಚಿಂತನೆ ಇರುವಂತವರು, ನಾವು ಜನಪ್ರತಿನಿಧಿಗಳನ್ನು ನಾನಿರಲಿ, MLAಗಳಿರಲಿ, ಅಧಿಕಾರಿ ವರ್ಗದವರಿರಲಿ ಮತ್ತು ಮಾಧ್ಯಮ ಮಿತ್ರರು ಅವೆಲ್ಲರೂ ಸೇರಿ ಈ ಒಂದು ಯಶಸ್ವಿಗೊಳ್ಳಲಿಕ್ಕೆ ಕೆಲಸ ಮಾಡುವಂತ ನಾನು ಕೇಳಿಕೊಂಡು ಅತಿ ಶೀಘ್ರದಲ್ಲೇ ಈ ಪಾಲಿಸಿಯನ್ನು ಮತ್ತು ಯೋಜನೆಯನ್ನು ಬಿಡುಗಡೆ ಮಾಡಿ ನಾವು ಆಶಾ ಕಾರ್ಯಕರ್ತರ ಮುಖಾಂತರ ಮನೆ ಮನೆಗೆ ಸರ್ವೆ ಮಾಡಿಕೊಂಡು ಮುಂದಿನ 6 ತಿಂಗಳ ಒಳಗಡೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದಕ್ಕೆ ಪೂರ್ವವಾಗಿ ಪ್ರೀ ಮೊನೋಪೋಸ್ ಮತ್ತು ಪೋಸ್ಟ್ ಮೊನೋಪೋಸ್ನ ಎಷ್ಟು ಇದಾರೆ ಅಂತೇಳಿ ಡೇಟಾ ನಾವು ತಗೊಂಡ ಕೆಲಸ ಮಾಡಿಕೊಂಡು ಮತ್ತೆ ಹಂತವಾಗಿ ಮುಂದೆ ಹೋಗುವಂತ ಕೆಲಸ ಮಾಡುವುದು ಮಾತ್ರ ಅಲ್ಲ, ನಾವು ಇದನ್ನು ಕಾರ್ಯರೂಪಕ್ಕೆ ತಂದು ಕೇಂದ್ರ ಸರ್ಕಾರ ಸಚಿವರನ್ನು ಭೇಟಿಯಾಗಿ ಈ ಒಂದು ಯೋಜನೆಯನ್ನು ಈ ದೇಶದ ಮಹಿಳೆಯರು ಕೂಡ ತಗೊಳ್ಬೇಕಂತೇಳಿ ಕೇಂದ್ರ ಸರ್ಕಾರ ನಾವು ಕೂಡ ಒತ್ತಾಯ ಮಾಡ್ತೇವೆ. ಇನ್ನೂ ಇವರಿದ್ದಾರೆ, ಪ್ರಶ್ನೆ ಕೇಳಿ ಉತ್ತರ ಕೊಡ್ತಾರೆ.